ವರ್ಲ್ಡ್ ನ್ಯೂಟ್ರಿಷಿಯನ್ ಡೇ 2025 ಮತ್ತು ಕಾನೂನಿನ ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ. ಹುಕ್ಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಇತರೆ ಇಲಾಖೆಗಳ ಸಹಯೋಗದಿಂದ ಪೋಷಣ್ ಅಭಿಯಾನ ಕಾರ್ಯಕ್ರಮದಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹುಕ್ಕೇರಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರ ಸಹಕಾರದೊಂದಿಗೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಅನ್ನಪ್ರಾಶನ ಕಾರ್ಯಕ್ರಮ, ಮಕ್ಕಳ ಹುಟ್ಟುಹಬ್ಬ ಹಾಗೂ ಸೇವಾ ನಿರತ ಅಕ್ಕಮಹಾದೇವಿ ಸೂರ್ಯವಂಶಿ ಸಹಾಯಕಿ ರಜಪೂತ ಇವರು ತಮ್ಮ ಸೇವಾ ಅವಧಿಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ವಿವಿಧ ಪೌಷ್ಟಿಕ ಆಹಾರದ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನ ಮಾನ್ಯ ಗೌರವಾನ್ವಿತ ಶ್ರೀ ರಾಜಣ್ಣ ಸಂಕನ್ನವರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಆದಿತ್ಯ ಕಲಾಲ್ ಸಿವಿಲ್ ನ್ಯಾಯಾಧೀಶರು ಹುಕ್ಕೇರಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀ ಹೊಳಪ್ಪ ಎಚ್ ಹಾಗೂ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀ ಎಂಡಿ ಕೋಳಿ ಕಮಲಾ ಹಿರೇಮಠ್, ಅದೇ ರೀತಿ ಹಿರಿಯ ಮೇಲ್ವಿಚಾರಕರು, ಪೋಷಣ್ ಅಭಿಯಾನ ಯೋಜನೆಯ ಸಂಯೋಜಕರಾದ ವಿಶ್ವನಾಥ್, ಅದೇ ರೀತಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಗರ್ಭಿಣಿಯರು, ಮಹಿಳೆಯರು, ಮಕ್ಕಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ಈ ಒಂದು ವಿಷಯುಕ್ತ ಕೆಲಸದಲ್ಲಿ ನಾವಿದ್ದಾಗ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ಸದೃಢವಾಗಿದ್ರೆ ದೇಶದ ಭವಿಷ್ಯ ಸದೃಢವಾಗಿರ್ತದೆ. ಒಂದು ದೇಶವನ್ನು ಸದೃಢವಾಗಿ ಮಾಡಬೇಕಾದ್ರೆ ಆ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿಯನ್ನು ಸ್ವಲ್ಪ ನಾಶ ಮಾಡೋದು ಕೂಡ ಆಹಾರ ಮತ್ತು ಆ ದೇಶ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮುಂಚಿತವಾಗಿ ನಾವು ಹಾಲು ಕುಡಿದು ಹೋಗ್ಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಹಾಲು ಕೂಡ ನಮಗೆ ಪ್ಯಾಕೆಟ್ ಅಲ್ಲಿ ತಗೊಂಡು ಬರ್ತಾ ಇರೋದ್ರಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟ್ ಮತ್ತು ಬೇರೆ ಅಂಶವನ್ನು ತೆಗೆದು ಬರೀ ಬಿಳಿ ನೀರಾಗಿ ನಾವು ಅದನ್ನ ಸೇವಿಸ್ತಾ ಇದೀವಿ. ಇನ್ನು ಎಷ್ಟೊಂದು ಕಡೆಗೆ ಈ ಹಾಲು ಕೂಡ ರಾಸಾಯನಿಕ ಮಿಕ್ಸ್ ಆಗಿ ಬೇರೆಯವ್ರ ಕಡೆ ಈಗೆಲ್ಲ ನೀವು ಬೇಕೂರು ಪತ್ರಿಕೆಯಲ್ಲಿ ಓದ್ತಾ ಇದ್ದಾಗ ಗೊತ್ತಾಗ್ತಾ ಇದೆ. ಈ ಹಾಲು ಕೂಡ ಯೂರಿಯಾವನ್ನು ಮಿಕ್ಸ್ ಮಾಡಿ ಹಾಲನ್ನ ಸರಬರಾಜು ಮಾಡಿ ಮಾಡತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾರೆ. ಈ ಒಂದು ವಿಷಯುಕ್ತ ಕೆಲಸದಲ್ಲಿ ನಾವಿದ್ದಾಗ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ಸದೃಢವಾಗಿದ್ರೆ ದೇಶದ ಭವಿಷ್ಯ ಸದೃಢವಾಗಿರ್ತದೆ. ಒಂದು ದೇಶವನ್ನು ಸದೃಢವಾಗಿ ಮಾಡಬೇಕಾದ್ರೆ ಆ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿಯನ್ನು ಸ್ವಲ್ಪ ನಾಶ ಮಾಡೋದು ಕೂಡ ಆಹಾರ ಮತ್ತು ಆ ದೇಶ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಆ ಒಂದು ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಜೋಳ, ಗೋಧಿ ಅಥವಾ ನವಣೆ ಎಲ್ಲ ಬೆಳೀತಾ ಇದ್ವಿ. ನಾವು ಈಗ ಅದನ್ನ ಮನೆಗೆ ಬಳಸ್ತಾ ಇದ್ವಿ. ಆದರೆ ಇವತ್ತೇನಾಗಿದೆ, ಇವಾಗ ಹಸಿರು ಕ್ರಾಂತಿ ಅಂತ ಹೇಳಿ ನಾವು ಎಲ್ಲ ಬೆಳೆಗಳಿಗೆ ನಾವು ಅದನ್ನು ರಾಸಾಯನಿಕವನ್ನು ಸಿಂಪಡಿಸಿ ರಾಸಾಯನಿಕಯುಕ್ತ ಆಹಾರವನ್ನು ಸೇವಿಸ್ತಾ ಇದ್ವಿ. ಆ ಸೇವನೆಯಲ್ಲಿ ರಾಸಾಯನಿಕ ಪದಾರ್ಥ ಕೆಲವೊಂದ್ಸರಿ ನಮ್ಮ ಆಹಾರದೊಳಗಳು ಸೇರಿಕೊಂಡು ಅದು ವಿಷಯುಕ್ತವಾಗಿ ನಮ್ಮ ದೇಹಕ್ಕೆ ಸೇರಿಕೊಳ್ತದೆ. ಈ ವಿಷಯುಕ್ತ ಆಹಾರವನ್ನು, ಕಲ್ಮಶವನ್ನು ಹೊರಗಡೆ ತೆಗೆಯಲು ಮಾಡಲಿಕ್ಕೆ ಮತ್ತೆ ಬೇರೆ ಆದಂಥ ಆಹಾರ ಪದ್ಧತಿಗಳು ಇದ್ದಾವೆ. ನಮ್ಮ ಭಾರತ ದೇಶ ಈ